ಅದ್ಭುತ. ಸೂರ್ಯ ಬಂದಾಗ ಹಗಲಲ್ಲಿ ಬೆಳಕು, ಚಂದ್ರ ಬಂದಾಗ ഇരുಳಲ್ಲಿ ಬೆಳಕು. ಆದರೆ ದೇವಲೋಕದಂತಿರುವ ಈ ನಮ್ಮ ಅರಮನೆಯಲ್ಲಿ ಪಾರ್ವತಿ ಪರಮೇಶ್ವರಂತ ಅಣ್ಣ ಅತ್ತಿಗಿರಬೇಕಾದ್ರೆ ಹಗಲಿರುಳು ಬೆಳಕು. ಹಾಂ, ಅಣ್ಣ ಅತ್ತಿಗೆ, ನಿಮ್ಮಿಬ್ಬರ ಅದ್ಭುತವಾದ ನೃತ್ಯವನ್ನು ಕಣ್ಣಾರೆ ಕಂಡ ನನ್ನ ಎರಡೂ ಕಣ್ಣುಗಳು ಪವನವಾದವು ಅಣ್ಣ, ಪವನವಾದವು. ಇದರಲ್ಲಿ ನಂದೇನೂ ತಪ್ಪಿಲ್ಲಪ್ಪ. ಇದೆಲ್ಲ ನಿಮ್ಮಣ್ಣ ಇದಾರಲ್ಲ, ಇವ್ರ ಚಪಲತೆ. ಚಪಲತೆ ಏನು ಹೌದಪ್ಪ. ನಿಮ್ಮ ಅತ್ತಿಗೆಯ ಬಾಯಿಯಿಂದ ಆ ಹಾಡನ್ನು ಕೇಳಿ ತುಂಬಾ ದಿವಸಗಳಾಗ್ಬಿಟ್ಟಿದ್ವು. ಮನೆಯಲ್ಲಿ ಯಾರೂ ಇದ್ದಿದ್ದಿಲ್ಲ. ಇದೇ ಸಿಕ್ಕದ ಒಂದು ಸ್ಟೆಪ್ ಹಾಕಿದ್ರು ಅಷ್ಟೇ. ನಾನು ಒಂದು ಸ್ಟೆಪ್ ಹಾಕಿದೆ, ಬಂದ್ಬಿಟ್ರಿ ನೀವಿಬ್ರು. ಏನಾದರೂ ತಪ್ಪ ಆದರೂ ಇಬ್ರು ಒಳ್ಳೆ ನೃತ್ಯವನ್ನ ಮಾಡಿದ್ರೆ ಕ್ಷಮಿಸ್ಬಿಡ್ರಪ್ಪ. ಯಾಕಣ್ಣ? ಛೇ, ಅದೆಂತ ಮಾತನಾಡಿದೆಯೋ ಬೆಟ್ಟಪ್ಪ. ಪ್ರತಿಯೊಬ್ಬರ ಮನೆಯಲ್ಲಿ ಈ ರೀತಿ ಹಾಡುತ್ತಾ ಕುಣಿಯುತ್ತಾ ನಲಿಯುತ್ತಾ ಸಂಸಾರ ಸಾಗಿಸಿದರೆ 100 ವರ್ಷ ಬಾಳಿ ಬದುಕಬೇಕೆಂದು ಬಲ್ಲವರು ಹೇಳ್ಯಾರ. ಉಂಡು 100 ಮಡಿ ಇಕ್ಕಿ ಕೆಂಡಕ್ಕೆ ಕೈ ಕಾಸಿ ಗಂಡು ಭುಜ ಮೇಲ್ಮಾಡಿ ಮಲಗಿದವ ವೈದ್ಯನ ಗಂಡ ಎಂದು ಸರ್ವಜ್ಞ. ನಗು ನಗುತ್ತಾ ಬಾಳಿದರೆ 100 ವರ್ಷ ಬಾಳಿ ಬದುಕಬೇಕೆಂದು ಬಲ್ಲವರು ಹೇಳ್ಯಾರ. 100 ಮಡಿ ಹೆಚ್ಚಾಗುತ್ತದೆ ಈ ನಮ್ಮ ಆರೋಗ್ಯ. ಅಣ್ಣ, 100 ಮಡಿ ಅಷ್ಟೇ ಅಲ್ಲ, ಈ ಅರಮನೆಯಲ್ಲಿ 1000ರಷ್ಟು ಹೆಚ್ಚಾಗಿ ಸಂತೋಷವೇ ಇದೆ. ಈ ಮನೆ ಬರೀ ಮನೆ ಅಲ್ಲ, ನನ್ನ ಪಾಲಿನ ನಂದನವನ. ಅಣ್ಣ, ಇಂಥ ಮನೆಗೆ ಸೊಸೆಯಾಗಿ ಬರಬೇಕಾದ್ರೆ ನಾನು ಅದೆಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಏನೋ. ಈ ಮನೆಗೆ ಸೊಸೆಯನ್ನಾಗಿ ನೀನು ನನಗೆ ಮಾಡಿದೆಯಲ್ಲ, ನಿನ್ನ ಉಪಕಾರ ನಾನು ಎಷ್ಟು ಜನ್ಮ ಎತ್ತಿ ಬಂದರೂ ತೀರಿಸೋಕ್ಕಾಗಲ್ಲ. ಅಣ್ಣ, ನನಗಿರೋದು ಒಂದೇ ಒಂದು ಆಸೆ. ಈ ನನ್ನ ಮುದ್ದು ಮೈದುನನಿಗೆ ಆ ನನ್ನ ತಂಗಿ ಶ್ರಾವಣಿನ ಮದುವೆ ಮಾಡಿ ಈ ತುಂಬ ಮನೆಯ ಸೊಸೆಯನ್ನಾಗಿಸಿಬಿಟ್ರೆ ಅಲ್ಲಿಗೆ ನಮ್ಮ ಜನ್ಮ ಸಾರ್ಥಕ. ಈ ಮನೆಯಲ್ಲಿ ಸ್ವರ್ಗವೇ ಧರೆಗಿಳಿದಂತಾಗುತ್ತೆ ನನ್ನ ಮನಸ್ಸು. ಹೌದು ಭೀಮ್ರಾಜ್, ಚಿಕ್ಕಂದಿನಿಂದಲೂ ತಾಯಿಯನ್ನು ಕಳೆದುಕೊಂಡ ಕೊರಗಿನಲ್ಲಿರುವ ನಮಗೆ ನಿನ್ನ ತಂಗಿ ಆ ಸ್ಥಾನವನ್ನು ತುಂಬಿ ನಮ್ಮ ಮನೆ ಮತ್ತು ನನ್ನ ಮನಸ್ಸನ್ನು ಬೆಳಗಿಬಿಟ್ಟಿದ್ದಾಳೆ. ಇನ್ನು ಆ ಶ್ರಾವಣಿ ಒಬ್ಬಳು ನಮ್ಮ ಮನೆಗೆ ಸೊಸೆಯಾಗಿ ಬಂದುಬಿಟ್ರೆ ನಮ್ಮ ಸಂತೋಷ ಆ ಸ್ವರ್ಗಕ್ಕೆ ಮೂರೇಗೇನು ಉಳಿದಂತೆ ಸಂತೋಷ ಆಗ್ಬಿಡ್ತಕ್ಕೋ ಭೀಮರಾಯ. ಬೆಳಕು ಬದುಕಿಗೆ ದಾರಿದೀಪ, ಸಾಧನೆಗೆ ಸ್ಫೂರ್ತಿ ದೀಪ. ಅದರಂತೆ ಶ್ರಾವಣಿಯ ಶಿಕ್ಷಣ ಮುಗಿದ ತಕ್ಷಣ ನಿಮ್ಮ ಆಸೆಯನ್ನು ಈಡೇರಿಸುವೆ. ಏನಂತಿಪ್ಪ ಕ್ರಾಂತಿ? ಗುರುಗಳೇ, ಈ ಒಂದು ವಿಷಯದ ನನಗೆ ಹೊಟ್ಟೆ ಪೀಡಿಸಬೇಡ್ರಿ. ನಾನು ಭಾಳ ಸಲ ಅತ್ತಿಗೆಗೆ ಹೇಳಿ, ಯಾಕತ್ತಿಗೆ ನಿಮ್ಗೆ ಹೇಳಿದ್ನಲ್ವ, ಯಾಕಂದ್ರೆ ಅವಳು ವಿದ್ಯಾವಂತೆ, ನಾನು ಹಳ್ಳಿ ಹುಂಬ. ಹೀಗಾಗಿ ನನಗೂ ಅವಳಿಗೂ ಅಜಗಜಾಂತರ ವ್ಯತ್ಯಾಸ ಐತಿ. ಅಷ್ಟೇ ಅಲ್ಲದೆ ಅಣ್ಣ, ಬಾಲ್ಯದಲ್ಲೇ ಕಳೆದು ಹೋಗಿರ್ತಕ್ಕಂಥ ನನ್ನ ತಮ್ಮ ಕರ್ಣ ಸಿಗುವವರೆಗೂ ನಾನು ಮದುವೆ ಆಗುವುದಿಲ್ಲ ಅಂತೇಳಿ ಶಪಥ ಮಾಡಿದ್ದೇನೆ. ನಾನು ಶಪಥ ಮಾಡಿದ್ದೇನೆ. ಆಯ್ತಪ್ಪ, ಆಯಿತು, ನಿಮ್ಮ ಇಚ್ಛೆಯಂತೆ ಆಗಲಿ. ಆ ಕಾಲ ಬಂದಾಗ ಮಾತ್ರ ತಡನೇ ಆಗೋದಿಲ್ಲ. ಅಣ್ಣಯ್ಯ, ಇವತ್ತು ಯಾವ ದಿನ? ರಕ್ಷಾಬಂಧನ ದಿನ. ನೀನು ಯಾವ ದಿನ ತಪ್ಪಿಸ್ಕೊಂಡ್ರು ಈ ದಿನ ಮಾತ್ರ ತಪ್ಪದೆ ಬಂದ್ಬಿಡ್ತೀಯ ನೋಡು, ಅದೇ ನನಗೆ ಸಂತೋಷ. ನಿಮ್ಮಿಬ್ಬರು ಅಣ್ಣ ತಂಗಿ ಬಂಧನವೇ ಬಹಳ ಅದ್ಭುತ. ಹೌದು ಕಣ, ಮತ್ತು ನೀನು ಒಬ್ಬನೇ ಎಲ್ಲಾನು ಬೇಕಲ್ವೇನೋ. ಅಣ್ಣಯ್ಯ, ಸ್ವಲ್ಪ ಇರು, ಈಗಲೇ ಎಲ್ಲ ರೆಡಿ ಮಾಡ್ಕೊಂಡು ಬಂದ್ಬಿಡ್ತೀನಿ. ಬಂದೆ.
ಸಹೋದರ ಸಹೋದರಿಯರ ನಡುವಿನ ಅತ್ಯಮೂಲ್ಯವಾದ ಬಂಧನವೇ ಈ ರಕ್ಷಾ ಬಂಧನ. ಈ ಬಂಧನದಿಂದ ಅಣ್ಣನ ಆಯುಷ್ಯ ಹೆಚ್ಚಾಗಿ ಸಹೋದರಿಗೆ ರಕ್ಷಾ ಕವಚವಾಗಿ ಬಾಳಲಿಂದ ಹಾರೈಸುವ ನನ್ನ ಮುದ್ದು ತಂಗಿಯ ಹಾರೈಕೆ ಮುಂದೆ ಎಲ್ಲವೂ ಶೂನ್ಯ. ತಂಗಿ, ಹೀಗಾಗಿ ನಾನು ಎಲ್ಲೇ ಇರಲಿ, ಹೇಗೇ ಇರಲಿ, ಈ ದಿವಸ ನೀನಿದ್ದಲಿಗೆ ನಾನು ಖಂಡಿತ ಬಂದೇ ಬರ್ತೀನಮ್ಮ, ಬಂದೇ ಬರ್ತೀನಿ. ಸರ್ ನಿಮ್ದು ಭೀಮರಾಯ, ನೀನು ಪುಣ್ಯವಂತ. ಯಾಕಂತಂದರೆ ನೀನು ಇಬ್ಬರು ತಂಗಿಯರನ್ನು ಹೊಂದಿದ್ದೀಯಪ್ಪ. ಅಂತಹ ಸೌಭಾಗ್ಯದ ಕ್ಷಣಗಳನ್ನು ಅನುಭವಿಸುವ ಅವಕಾಶ ನಿನಗಿದೆಯೋ? ಆದರೆ ನಾನು ಯಾವ ತಂಗಿಯನ್ನು ಹೊಂದಿಲ್ಲ. ಆ ಸೌಭಾಗ್ಯ ನನಗಿಲ್ಲೋ ಭೀಮರಾಯ. ನೀನು ಪುಣ್ಯವಂತ. ಬೆಟ್ಟ, ಆ ಪುಣ್ಯಕ್ಕೆ ಏನು ಕೊರತೆ ಇಲ್ಲ. ಆ ತಂಜಮ್ಮ, ಇಂದು ಕುಸ್ತಿಕನ ಐತಿ. ನನ್ನ ಶಿಷ್ಯ ಕ್ರಾಂತಿಯ ಭವಿಷ್ಯ ಅಡಗೈತಿ. ಈ ಹುಲಿ ಶಕ್ತಿ ಸಾಮರ್ಥ್ಯವನ್ನು ಈ ಕರುನಾಡಿನ ಜನತೆಗೆ ತೋರಿಸಿ ಬಂದೊದಗೈತಿ. ಬೇಗನೆ ರಾಖಿ ಕಟ್ಟಿ ಹಾರೈಸು ತಂಗಿ. ಅಳದಿರು. ಏನ್ ಮಾಡೋಣ ಅಣ್ಣ? ಕೇಳಲ್ಲ ಅಣ್ಣ, ಕೇಳ್ತಾನೆ ಇಲ್ಲ. ಶುರುವಾಗ್ಲಿ. ಅಲ್ಲ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಅಲ್ಲ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಇವತ್ತು ಬರುವುದೇ ಹಕ್ಕನರು ನಾಮಾಗಲೆಂದು ಅರಚುತ್ತೀದೆ ಈ ರಕ್ಷಾ ಬಂಧನ. ಬಂದ ಶುಭ ದಿನವೇ ಈ ರಾತ್ರಿ ಹಬ್ಬ ಬಂದಿತು. ಸೋದರಿಗೆ ಒಂದು ಬರಬೇಕು ಈ ರಾತ್ರಿ ಸಾಕ್ಷಿ ಹೇಳಿತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹೊತ್ತಿತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹೊತ್ತಿತು. ಕಳ್ಳಿಗೆ ರವರ ಗರಿಯೇರಿತು. ಕೊಟ್ಟ ಬಿಡುವುದು ಅಲ್ಲ ಅಲ್ಲ ಅಲ್ಲವೆಲ್ಲೋಕಾರ ಲಲ್ಲ ಇವೆಲ್ಲ ನಿಲಗಾಗಿ ತಾನ ದೀರ್ಘ ಇಸ್ಮಾನ್ ಭಗವಾ.
ಭೀಮರಾಯ, ಈ ಸಂತೋಷದ ಸಂದರ್ಭದಲ್ಲಿ ಇನ್ನೂ ಒಂದು ಖುಷಿ ಸುದ್ದಿ ಐತ್ರೋ. ಏನನ್ನ ಅದು ಖುಷಿ ಸುದ್ದಿ? ಭೀಮರಾಯ, ಖುಷಿ ಸುದ್ದಿ ಐತೋ? ಅದೇನಪ್ಪ ಈ ಸಿಹಿ ಸುದ್ದಿಗಿಂತ ಮಿಗಿಲಾದ ಖುಷಿ ಸುದ್ದಿ? ಐತೋ ಭೀಮರಾಯ. ಸೌಭಾಗ್ಯ, ಏನ್ರಿ? ಅಣ್ಣ ನೀನ ಹೇಳ್ತೀಯೋ? ಅಣ್ಣ, ನೀ ಖುಷಿ ಸುದ್ದಿ ಅಂತಂತ ಹೇಳಿ ನೀನು ಹೇಳ್ತೀವೋ ಅಥವಾ ಅತ್ತಿಗೆ ಹೇಳ್ತಾಳೋ, ಯಾರು ಹೇಳ್ತೀರಿ ರೀ? ಖುಷಿ ಸುದ್ದಿ ಅಂದ ಮ್ಯಾಗ ನನ್ನ ಕಾಲು ನೆಲದ ಮ್ಯಾಗ ನಿಂದ್ರಲ್ಲ ಯಾವ ಲಘು ಹೇಳ್ರಿ. ಎಷ್ಟು ನಾಚಿಕೊಳ್ಳಾಕತ್ತೀರಿ? ಏನು ಲಘು ಹೇಳ್ರಿ. ಹೇಳ್ರಿ, ನೀವೇ ಹೇಳ್ರಿ. ನಿಮ್ಮ ಕ್ರಾಂತಿ ಮತ್ತು ಅಣ್ಣನ ಮುಂದೆ ಹೇಳಾಕ ನಾಚಿಗೆ ಬರ್ತೈತಿ. ಹೋಗಲ್ ಬಿಡು, ಹಾಗಂದ್ರೆ ನಾನೇ ಹೇಳ್ಬಿಡ್ತೀನಿ. ಹೇಳಪ್ಪ ಹೇಳು. ಭೀಮರಾಯ, ಸೌಭಾಗ್ಯ ಈಗ 3 ತಿಂಗಳ ಗರ್ಭಿಣಿ. ನೀ ಮಾವಾಕ್ಯೋ? ಬಿಡು ಬಿಡು, ಇದೇನ ಕುಸ್ತಿ ಕಣ ಅಣ್ಣ? ನಾನು ಕಡಿಮೆ ಅದನ್ನು ಅಂತ ತಿಳ್ಕೊಂಡೇನ? ನೀವು ಸ್ವಾದ್ರ ಮಾವಾಗತ್ತೀರಿ. ನಾನು ಸೋದರ ಮಾವಾಗಕತ್ತೇನಿ. ತಂಗಿಯಮ್ಮ, ಇಂತಹ ಸುಸಂದರ್ಭದಲ್ಲಿ ಈ ನಿನ್ನ ನನಗೆ ಮರೆಯಲಾಗದ ಕಾಣಿಕೆ ಕೊಟ್ಟೆ ಅಮ್ಮ, ಮರೆಯಲಾಗದ ಕಾಣಿಕೆ ಕೊಟ್ಟೆ. ತಂಗಿಯಮ್ಮ, ಅಳದಿರು. ತವರಿನಲ್ಲಿ ತಾಯಿಯ ಕೊರತೆ ಬಾರದಂತೆ ನಿನ್ನ ಚೊಚ್ಚಲ ಹೆರಿಗೆಯನ್ನು ನನ್ನ ಮನೆಯಲ್ಲೇ ಮಾಡುತ್ತೇನೆ. ನಿನ್ನ ಶ್ರೀಮಂತ ಕಾರ್ಯ ಧಾಮ್ ಧೂಮ್ ಅಂತ ಮಾಡ್ತೀನಿ. ಏ ಹುಚ್ಚಿ, ನನ್ನ ಅಳಿಯಾಗ ಹಾಲುಗಡಗ ಮೇಳೆಯ ಉಡದಾರ ಬಂಗಾರದ ಚೈನ ಮಾಡುತ್ತೇನೆ. ನನ್ನ ಅಳಿಯನ ಬೆಳ್ಳಿ ತೊಟ್ಟಲ್ದಾಗ ಹಾಕಿ ತುಕ್ತೀನಿ. ಖುಷಿನಾ ತಾಯಿ? ಸರಿ, ಈ ಸುಸಿದಿಗೆ ಏನಾದರೂ ವಿಶೇಷ ಇದೆಯೋ ಅಥವಾ? ಇದೇ ಅಣ್ಣ, ಇದೇ. ಇದನ್ನೆಲ್ಲ ಹೇಳಿದ್ಮೇಲೆ ನೀವು ಬಿಡ್ತೀರಾ? ಕೇಳ್ತೀರಾ ಅಂತಾನೆ ಬಿಸಿ ಬಿಸಿಯಾಗಿ ಹೋಳಿಗೆ ಮಾಡಿ, ಮಾವಿನ ಹಣ್ಣಿನ ಸ್ವೀಕರಣೆ ಮಾಡಿ, ಸಜ್ಜಿ ರೊಟ್ಟಿ ಮಾಡಿ, ಶೇಂಗಾದ ಹಿಂಡಿ ಮಾಡಿ ಎಲ್ಲ ವ್ಯವಸ್ಥೆ ಮಾಡಿಟ್ಟಿದ್ದೀನಿ. ಒಳಗೆ ಹೋಗಿ ತಿನ್ನೋದು ಒಂದೇ ತಡ. ಏನಪ್ಪ ಮೈದನ? ಹೇಳತ್ತಿಗೆ ಬಾಹುಬಲಿ ರಾಜ ಹುಲಿ ನನ್ನ ಮೈದನ ಏನು? ಅತ್ತಿಗೆ ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ಪುಟ್ಟ ಕೃಷ್ಣ ಈ ಮನೆಗೆ ಬರುತ್ತಿರೋ ಸುದ್ದಿ ತಿಳಿದ ನನಗೆ ಬಹಳ ಖುಷಿ ಆಗೈತಿ. ಆದ್ರೆ ಈ ಸುಂದರವಾಗಿರ್ತಕ್ಕಂಥ ಸಮಯದಲ್ಲಿ ನಿಮ್ಮ ಸುಮಧುರವಾಗಿರ್ತಕ್ಕಂಥ ಕಂಠದಿಂದ ಹಾಡು ಕೇಳದೆ ನಾನು ಊಟ ಮಾಡೋದಿಲ್ಲ. ಅತ್ತಿಗೆ ಊಟ ಮಾಡೋದಿಲ್ಲ. ಅಯ್ಯೋ 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 ನನ್ನ ಮುದ್ದರ. ಯಾಕಂದ್ರೆ ನಿಮ್ ಧ್ವನಿನ ಅಷ್ಟು ಕ್ಯೂಟ್ ಆಗಿದೆ. ನನ್ನ ಹಾಡು ಕೇಳಬೇಕು ಅಂತ ಆಸೆ ಏನು ನನ್ನ ರಾಜ? ಆಗ್ಲಪ್ಪ, ಈ ಕೇಳದ ಹೆಚ್ಚ ನಾ ಹಾಡದ ಹೆಚ್ಚ. ಅವುಗಳ ಬೆಳಕಿನ ಅವುಗಳಲ್ಲಿ ಅರಿದ ಪ್ರೀತಿಯ ಸಂಚಾರ. ದೇವರು ಬಂದರು ನಾಚಲಬೇಕು, ಸ್ವರ್ಗವು ನಮಗೆ ಸಂಸಾರ. ಅವುಗಳ ಬೆಳಕಿನ ಅಂಗಳದಲ್ಲಿ ಪ್ರೀತಿಯ ಸಂಚಾರ. ದೇವರು ಬಂದರು ನಾಚಲಬೇಕು, ಸ್ವರ್ಗವು ನಮಗೆ ಸಂಸಾರ. ಲಗ್ನದೊಳಗೆ ಕನಸೊಳಗೆ ಪ್ರತಿ ಮನಸ್ಸೊಳಗೆ ನಿರ್ಮಲ ಪ್ರೇಮವಿದೆ. ಅಲ್ಲಲ್ಲಮ್ಮ ಅಲ್ಲ ಇವಳು ಲಲ್ಲಮ ದೇವಳು, ಕೋಟಿ ಜನ್ಮ ಬಂದರು ಕೋಟಿ ಗೋಪಲು. ಭಕ್ತನ ಮನಸೋಲ್ಮ ನನ್ನ ತುತ್ತು ನಮ್ಮ ಅಮ್ಮನ ಕೈ ತುತ್ತು ನಾವು ಮಕ್ಕಳ ಮನಸೋರು ಅದು ಅಣ್ಣನಿಗೆ
ಅಲ್ಲ ಇವಳು ಲಲ್ಮದೇವಳು ಕೋಟಿ ಜನ್ಮ ಬಂದರೇನು ಕೋಟಿಗೊಬ್ಬಳು ಬೆಳಗಳ ಬೆಳಕಿನ ಅಲ್ಗಳದಲ್ಲಿ ಅರಿದ ಪ್ರೀತಿಯ ಸಂಚಾರ ದೇವರು ಬಂದರು ನಾಚಲಬೇಕು ಸ್ವರ್ಗವಿನ ಸಂಸಾರ ಸಿರಿನೆ ರೈತನ ತಾನು ಎಲ್ಲವೂ ಇವನೊಳಗುಂಟು ಇದು ತುಂಬಿದ ಸಂಸಾರ ಇಲ್ಲಿ ಪ್ರೀತಿಯ ಅಧಿಕಾರ ಹಸುಕಂದನ ಅಳುವಂತೆ ಪ್ರತಿಯೊಬ್ಬರ ಮಮಕಾರ ಹೇ ಹೇ ಆಹಾ ಆ ಬ್ರಹ್ಮನ ಕೈಯಲ್ಲಿದೆ ಜಗದ ಲೆಕ್ಕಗಳು ಅಲ್ಲಲಮ್ಮ ಅಲ್ಲ ಇವಳು ಲಲ್ಮದೇವಳು ಕೋಟಿ ಜನ್ಮ ಬಂದರೇನು ಕೋಟಿಗೊಬ್ಬಳು ತಿಳ್ಗಳ ಬೆಳಕಿನ ಅಲ್ಗಳದಲ್ಲಿ ಅರಿದ ಪ್ರೀತಿಯ ಸಂಚಾರ ದೇವರು ಬಂದರು ನಾಚಲಬೇಕು ಸ್ವರ್ಗವೇ ನಂಬಿ ಸಂಸಾರ ಬೈಲಲ ಬೈಲ ಬೈಲಲ ಬೈಲ ಬೈಲಲ ಬೈಲ ಬೈಲಾಲ ಬೈಲಲ ಬೈಲ ಬೈಲಲ ಬೈಲ ಬೈಲಲ ಬೈಲಲ ಬೈಲಾಲ ಬೈಲಲ ಬೈಲ ಬೈಲಲ ಬೈಲ ಬೈಲಲ ಬೈಲ ಬೈಲಾಲ ಬೈಲಲ ಬೈಲ ಬೈಲಲ ಬೈಲ ಬೈಲಲ ಬೈಲಲ ಬೈಲ ಅಣ್ಣಯ್ಯ ಏನ್ ನಾಸ್ತಿ ಅಣ್ಣಯ್ಯ ಅಣ್ಣನು ಹಿಂಗ್ ಡ್ಯಾನ್ಸ್ ಮಾಡ್ತಾ ಅಂತ ನಾನು ಅನ್ಕೊಂಡಿದ್ದಿಲ್ಲ. ನೋಡಿದ್ರಲ್ಲ ಏನ್ ಹೊಡೆದ್ರಪ್ಪ ಒಬ್ರಿಕಿತ ನಾ ಹೆಚ್ಚು ನೀ ಹೆಚ್ಚು ನಾ ಹೆಚ್ಚು ನೀ ಹೆಚ್ಚು. ಭಾರಿ ವಯಸ್ಸಾಗೈತಿ ಇರ್ಲಿಗಪ್ಪ ಅಣ್ಣ ಈ ಗಡಬಡ ಅದಕ್ಕೆ ಒಳಗ ಹೋಳಿಗೆ ಆರಂಗ್ ಕಾಂತಾವು ಸ್ವಲ್ಪ ಹೊಟ್ಟೆ ಹಸದೈತಿ ಹಾ ಸ್ವಲ್ಪ ಆಗ್ಲಪ್ಪ ನನ್ನ ಮುದ್ದು ಮೈದುನ ನೀನು ಬಹಳ ಚಂದ ಡ್ಯಾನ್ಸ್ ಮಾಡ್ತೀಪ್ಪ ಜಕ್ರೂರ್ ಹುಡುಗಿಯರ ಕಣ್ಣು ನನ್ನ ಮೈದನಿಗೆ ತಾಕ್ತಾ ಇರಲ್ಲ ಯವ್ವ ಅದ್ಕೆ ಏನಪ್ಪ ಅಣ್ಣ ಮತ್ತು ನಿಮ್ಮ ಆಶೀರ್ವಾದ ಇದ್ರ ಯಾವತ್ತು ಹುಲಿನ ಇದು ಹುಲಿ ಹುಲಿ ರಾಜ ಹುಲಿ ಬಾ ಹೋಗೋಣ ಇರಲಿಲ್ಲ ಸಲ್ವ ರಲ ವಿಕ್ರಮ ಬಾರೆ ಬಾರನ ರಾಜ ಅಮ್ಮೆ ಲಾಲಿಲ್ಲ ಬಿಡಲಾರೆ ಅಮ್ಮೆ ಲಾಲಿಲ್ಲ ಬಿಡಲಾರೆ ಬಂದ ಬಿದುಕೋ ಮೌಸನಿದುಕೋ ರಕ್ತನಿದುಕೋ ಹುಡುಗಿಯಲ್ಲಿ ಪ್ರೀತಿ ಮಾತ್ರ ಹಿಡಿಯಲಿದುಕೋ ಉತ್ರಾಲವೇ ಉತ್ರಾಲವೇ ನಾನಿಲ್ಲ ಬಿಡಲಾರೆ ಕೋಟಿ ಗಮ ಕಲ್ಲೋಲ ಕೋಟಿ ಗಮ ಈ ಜಿಂದಗಿ ಗೆ ಬೋತಲು ಕೊಲ್ಲೋನ ಬಾ ಡೀಲ್ ಮಾಡದಿದ್ದಲ ಪಿಲ ಮೀನುಗಳು ಇಲ್ಲದ ಬಲೆ, ಬೆಂಕಿ ಇಲ್ಲದ ಒಲೆ, ಹೂಗಳಿಲ್ಲದ ತೋಟ, ಸೌಂದರ್ಯವಿಲ್ಲದ ನೋಟ. ಹಾಗೆ
ಅಣ್ಣ ತಮ್ಮ ಬಂಧು ಬಳಗವಿಲ್ಲದ ಬದುಕು ಮರುಭೂಮಿಯಲ್ಲಿ ಮರವಿದ್ದಂತೆ. ಆ ರಾಮ ತನ್ನ ತಂದೆ ತಾಯಿಗೋಸ್ಕರ 14 ವರ್ಷ ವನವಾಸ ಮಾಡಿದ. ಆದರೆ ನೀನು ನನ್ನ ಮೇಲೆ ಇಲ್ಲ ಸಲ್ಲದ ಕೇಸ್ ಹಾಕಿಸಿ 18 ವರ್ಷ ಬಾಲಾಪರಾಧಿಯನ್ನಾಗಿ ಮಾಡಿದ್ಯಲ್ಲ ಮಗನ. ಈ ಕರ್ಣ ಹುಟ್ಟಿದ್ದೇ ವಿಚಿತ್ರ, ಬದುಕಿದ್ದೇ ಡಿಫರೆಂಟ್, ಇಲ್ಲಿಗೆ ಬಂದಿದ್ದೇ ಕರೆಕ್ಟ್. ರಾಜಕೀಯ ರಣಹೇಡಿಗಳಿಗೆ ರಣಧೀರನಾಗಿ, ಕಳ್ಳ ಕದಿಮರಿಗೆ ಯಮಕಿಂಕರನಾಗಿ, ಬಂಡ ಶ್ರೀಮಂತರಿಗೆ ಮೆಂಡನಾಗಿ ಛಲ ಸಾಧಿಸುವುದೇ ಈ ಛಲದಂಕ ಬಲ್ಲನ ಚಮತ್ಕಾರ. ಈ ಮದ ತುಂಬಿದ ಮದ್ದಾನೆಯ ಜೊತೆ ಯಾವನ್ನಾದರೂ ಕಾದಾಡಲು ಮುಂದೆ ಬಂದಿದ್ದೆ, ಆದ್ರೆ ಅವನ ಎದೆ ಬಗೆದು ಬಿಸಿ ರಕ್ತ ಕುಡಿಯುತ್ತಾನೆ ಈ ಗಂಡನೆಯ ಗುಂಡಿಗೆ ಇರುವ ಗಂಡು ಕರ್ಣ. ನೀವು ವಿಚಾರಿಸಿದ ಹಾಗೆ ನಾನು ಹೀರೋನೂ ಅಲ್ಲ, ವಿಲನ್ನೂ ಅಲ್ಲ, ಎರಡೂ ಬಿಟ್ಟ ಮೂರನೆಯವನು. ವಿಚಾರ ಮಾಡಿ ಮುಂದಿನ ಸನ್ನಿವೇಶದಲ್ಲಿ ಬರುತ್ತೇನೆ. ಬಾಯ್. ಹೃದಯ ಬೇಕಾ, ಹೃದಯವಲ್ದ ಬೇಕಾ, ತಗೊಳ್ಳೆ ನೀ ತಗೊಳ್ಳೆ.